ಇದೀಗ ಬಂದ ಸುದ್ದಿಯಂತೆ ಕುಮಾರಸ್ವಾಮಿ, ಎಸ್ಎಂ ಕೃಷ್ಣ ಹಾಗೂ ಧರ್ಮ್ ಸಿಂಗ್ ವಿರುದ್ಧ ಲೋಕಾಯುಕ್ತ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿದೆ. ಅಕ್ರಮ ಗಣಿಗಾರಿಕೆಯ ವರದಿಯಲ್ಲಿ ಹೆಸರಿದ್ದ ಹಿನ್ನೆಲೆಯಲ್ಲಿ ಎಸ್ಎಂ ಕೃಷ್ಣ, ಧರ್ಮ್ ಸಿಂಗ್, ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ವಿರುದ್ಧ ಅಬ್ರಹಾಂ ಎನ್ನುವವರು ಲೋಕಾಯುಕ್ತ ಕೋರ್ಟ್ನಲ್ಲಿ ಖಾಸಗಿ ದೂರನ್ನ ಸಲ್ಲಿಸಿದ್ದಾರೆ. ಬನ್ನಿ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಮಾಜಿ ಮುಖ್ಯಮಂತ್ರಿಗಳು ಮಾಜಿಗಳ ದಗಲ್ಬಾಜಿತನ ಕುರಿತಂತೆ ಅಬ್ರಹಾಂ ಅವರ ಖಾಸಗಿ ದೂರಿನಲ್ಲಿ ಏನಿದೆ? ರಾಧಾ, ಏನಂತ ಹೇಳಿದ್ರೆ ಈ ಹಿಂದೆನೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು 2 ವರದಿಗಳನ್ನ ಕೊಟ್ಟಿದ್ರು. ಆ 2 ವರದಿಯಲ್ಲೂ ಕೂಡ ಅಕ್ರಮ ಗಣಿಗಾರಿಕೆಯಿಂದ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗಿದೆ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳಿದ್ರು. ಅದು ಅಲ್ಲದೆ ಯಾರ್ಯಾರ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ನಷ್ಟವಾಗಿತ್ತು ಅನ್ನುವುದನ್ನ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ವರದಿಯನ್ನ ಕೂಡ ಸರ್ಕಾರ ಹಲವಾರು ಬಾರಿ ಆ ಒಂದು ವರದಿಗೆ ಕಿವಿಗೊಡುವಂತಹ ಒಂದು ಪ್ರಯತ್ನವೂ ಕೂಡ ಮಾಡಿತ್ತು. ನಂತರ ಯಡಿಯೂರಪ್ಪನವರ ವಿರುದ್ಧವಾಗಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಗಣಿಗಾರಿಕೆಯ ವರದಿಯನ್ನ ಎಲ್ಲೋ ಅದನ್ನ ಒಂದು ಮುಚ್ಚು ಹಾಕುವಂತಹ ಒಂದು ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಇಂದು ಅಬ್ರಹಾಂ ಅನ್ನವರು, ಬೆಂಗಳೂರಿನಂತಹ ಅಬ್ರಹಾಂ ಅನ್ನವರು ಒಂದು ಅರ್ಜಿ PCR ಅನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಅವಧಿಯಲ್ಲಿ ಯಾವ ರೀತಿ ಅಕ್ರಮ ಗಣಿಗಾರಿಕೆ ಕರ್ನಾಟಕದಲ್ಲಿ ನಡೆದಿತ್ತು ಹಾಗೂ ಒಬ್ಬೊಬ್ಬರ ಅವಧಿಯಲ್ಲೂ ಕೂಡ ಎಷ್ಟು ಹಣ ಅದರಿಂದ ನಮಗೆ ಲಾಸ್ ಆಗಿತ್ತು. ಅವರು ಹೇಳುವ ಪ್ರಕಾರ ಪ್ರತಿಯೊಬ್ಬರ ಕಾಲಾವಧಿಯಲ್ಲೂ ಕೂಡ 100 ಕೋಟಿಗಳಿಗಿಂತಲೂ ಅಧಿಕ ಹಣ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಲಾಸ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಅವರು ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಅದು ಈಗಾಗಲೇ ವರದಿ ಸಲ್ಲಿಸಿರುವ ಪ್ರಕಾರ ವರದಿಯಲ್ಲಿ ಈಗಾಗಲೇ ಎಲ್ಲಾ ಮಾಹಿತಿ ಇದ್ರೂ ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನುವುದನ್ನ ಅವರ ಅರ್ಜಿಯಲ್ಲಿ ತಿಳಿಸಿದ್ದಾರೆ ರಾಧಾ. ಇದು ಅಲ್ಲದೆ ಅವರು ಧರ್ಮ್ ಸಿಂಗ್, ಕೃಷ್ಣ ಹಾಗೂ HD ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ನಂತರ ಬಂದಂತಹ ಈ ಸರ್ಕಾರಗಳೇನಿದ್ದಾವೆ ಇವರ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ನಷ್ಟ ಆಗಿದೆ ಅದನ್ನ ಅವರಿಂದಲೇ ಭರಿಸಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಅಲ್ಲಿ ಅವರು ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಆದ್ರೆ ನ್ಯಾಯಾಲಯ ಒಂದು ಪ್ರಶ್ನೆಯನ್ನ ಕೇಳ್ತು, ನೀವು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ರ ಮುಖ್ಯ ಉದ್ದೇಶ ಏನು ಅನ್ನೋದು. ಅಂದ್ರೆ ನಾವು ಇರಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಎಷ್ಟು ಒಂದು ಸ್ವಲ್ಪ ಉಳಿಸಬೇಕು ಅನ್ನುವಂತಹ ಒಂದು ಅಂಶದ ಆಧಾರದ ಮೇಲೆ ನಾನು ಈ ಅರ್ಜಿಯನ್ನ ಸಲ್ಲಿಸಿದ್ದೀನಿ ಅನ್ನುವಂತಹ ಒಂದು ಮಾಹಿತಿಯನ್ನ ಅವರು ಕೋರ್ಟ್ಗೆ ಮನವರಿಕೆ ಮಾಡಿದ್ರು ರಾಧಾ. ಇನ್ನು ಕೋರ್ಟ್ ನಲ್ಲಿ ವಿಚಾರಣೆ ನಡೀತಿದೆ ರಾಧಾ. ಓಕೆ, ಹಾಗಾದ್ರೆ ಇನ್ನೂ ಬಹಳ ರಾಜಕಾರಣಿಗಳಿಗೆ ಧರ್ಮ ಸಂಕಟ ಶುರುವಾಗುತ್ತೆ ಅಂತ ಹೇಳಬಹುದಾ? ಹೇಗೆ ಮಾಡಿ ಒಂದು ವೇಳೆ ಈ ಅರ್ಜಿಯನ್ನ ನ್ಯಾಯಾಲಯ ಒಪ್ಪಿಕೊಂಡು ಒಂದು ವೇಳೆ ಅದನ್ನ ವಿಚಾರಣೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ರಾಧಾ ಈ 4 ಜನ ಮಾಜಿ ಮುಖ್ಯಮಂತ್ರಿಗಳೇನಿದ್ದಾರೆ ಇವರಿಗೆ ಕಂಟಕ ತಪ್ಪಿದ್ದಲ್ಲ ಅಂತ ಹೇಳ್ಬೋದು ರಾಧಾ. ಓಕೆ, ಇನ್ನು ಕರ್ನಾಟಕದ ಒಂದು ರಾಜಕೀಯ ಪರಿಸ್ಥಿತಿಯನ್ನ ಅವಲೋಕಿಸಿದರೆ ಈ ರೀತಿ ಮುಖ್ಯಮಂತ್ರಿಗಳೇ, ಅಂದ್ರೆ ನಾವು ಆರಿಸಿ ಕಳಿಸಿ ರಾಜ್ಯವನ್ನು ಆಳುವಂತಹ ಮುಖ್ಯಮಂತ್ರಿಗಳೇ ದಗಲ್ಬಾಜಿತನದಲ್ಲಿ ತೊಡಗಿದ್ದಾರೆ ಅಂತ ಅವರ ವಿರುದ್ಧ ಒಂದು ದೂರು ದಾಖಲಾಗುತ್ತೆ ಅಂದ್ರೆ ಯಾವ ರೀತಿಯಂತ ಒಂದು ಸಂದೇಶವನ್ನ ರವಾನಿಸ್ತಾ ಇದೆ ಅಂತ? ರಾಧಾ, ಏನಂತ ಹೇಳಿದ್ರೆ ಇವರು ಪ್ರತಿಯೊಬ್ಬರ ಕಾಲಾವಧಿಯಲ್ಲೂ ಕೂಡ ಅಕ್ರಮ ಗಣಿಗಾರಿಕೆ ನಡೆದಿದೆ ಅನ್ನೋದು ಗೊತ್ತಿರುವಂತಹ ವಿಚಾರವೇ. ಅದು ಅಲ್ಲದೆ ಲೋಕಾಯುಕ್ತ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗ್ಡೆ ಅವರು ತಮ್ಮ ವರದಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದರಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟು ಎಂಬುದನ್ನು ಕೂಡ
ಬಹಳಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ರು. ಆದ್ರೂ ಅದರ ನಂತರ ಯಾರೇ ಕೂಡ ಆ ಒಂದು ವರದಿಗೆ ಮನ್ನಣೆ ಹಾಕುವಂತಹ ಒಂದು ಲಕ್ಷಣಗಳು ಕಾಣಿಸ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಮುಂದಿನ ಪೀಳಿಗೆಗಾಗಿ ನಾವು ಏನಾದ್ರೂ ಉಳಿಸ್ಬೇಕು ಅನ್ನುವಂತಹ ಒಂದು ಆಧಾರದ ಮೇಲೆ ಅವರು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಮಾಜಿ ಮುಖ್ಯಮಂತ್ರಿಯೂ ಕೂಡ ಈ ಅಕ್ರಮ ಗಣಿಗಾರಿಕೆಗೆ ಗುಂಪು ನೀಡಿರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಇದು ಒಂದು ರೀತಿ ನಮ್ಮ ಕರ್ನಾಟಕಕ್ಕೆ ತಂದ ಒಂದು ದೌರ್ಭಾಗ್ಯ ಅಂತ ಹೇಳ್ಬೋದು. ರಾಧಾ, ಓಕೆ, ಧನ್ಯವಾದ ಮಾರುತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.